ಕ್ವಶನ್ ಕೇಳ್ಬೇಕು ನೀವು. ಹಾಂ ನೋಡಿ ಸರ್, ಓಕೆನಾ? ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಇತ್ತೀಚೆಗೆ ಈ ಗಾಂಧಿನಗರಕ್ಕೆ ಬಂದಿದೆ, ಒಳ್ಳೆ ಸಿನಿಮಾ ಬಂದಿದೆ ಏಳುಮಲೆ ಅಂತೇಳಿ. ನಿಜವಾಗ್ಲೂ ಈ ಸಿನಿಮಾ ನೋಡಬೇಕು. ಎಂಥವ್ರು ನೋಡ್ಬೇಕು ಗೊತ್ತಾ? ಕಾಲೇಜ್ ಸ್ಟೂಡೆಂಟ್ಗಳು, ಆಮೇಲೆ ಅಂಕಲ್ ಆಂಟಿರು ಎಲ್ಲರೂ ನೋಡ್ಬೇಕು ಸಿನಿಮಾ. ಯಾಕೆ ನೋಡ್ಬೇಕಂದ್ರೆ ಪ್ರತಿಯೊಬ್ಬರು ಹಿಂದೆನೂ ಲವ್ ಸ್ಟೋರಿ ಇರುತ್ತೆ, ಹೌದಾ? ಎಲ್ಲ ಲವ್ ಸ್ಟೋರಿಗಳೇ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿನೇ ಸರ್ ಈ ಕಾಲದಲ್ಲಿ ಹೆಂಗೆ ಗೊತ್ತಾ? 10 ವರ್ಷದ ಹಿಂದ್ಗಡೆ ಲವ್ ಅಂದರೆ ಅದೊಂಥರ ಪ್ಯೂರ್ ಪ್ರೀತಿ ಅಂತ ಹೇಳ್ತಾರೆ. ಲವ್ ಮಾಡಿದ್ಮೇಲೆ ಅವಳನ್ನೇ ಮದುವೆ ಆಗಬೇಕು, ಅವಳ ಜೊತೆನೇ ಬದುಕಬೇಕು ಅಂತ. ಈಗೆಲ್ಲ ಸರ್, ಈಗ ಲವ್ ಅಂದರೆ ಯಾವ ಥರ ಗೊತ್ತಾ? ಬರೀ ಟೈಮ್ ಪಾಸು, ಶಾಪಿಂಗು, ಅದಾದಮೇಲೆ ಬ್ರೇಕಪ್ಪು. ಅದೇನು ಮದುವೆ ಆಗೋಕ್ಕೆ ಶ್ರೀಮಂತ ಹುಡುಗ ಬೇಕು, ಪ್ರೀತಿ ಮಾಡೋಕ್ಕೆ ಬಡವನ ಪ್ರೀತಿ ಬೇಕು ಅಂತಾರಲ್ಲ, ಆ ಥರ. ಬಟ್ ಅಂಥವ್ರು ಸಿನಿಮಾ ನೋಡಬೇಕು. ನಿಜ ಹೇಳ್ತಿದ್ದೀನಿ, ಯಾರೇನೇ ಕುತಂತ್ರ ಮಾಡಿದ್ರು, ಟ್ರೂ ಲವ್ಗೆ ಯಾರೇನೇ ಕುತಂತ್ರ ಮಾಡಿದ್ರು, ರಿಯಾಲಿಟಿ ಪ್ರೀತಿಗೆ ಯಾರು ಸಿನ್ಸಿಯರ್ ಆಗಿ ಮನಸ್ಸಿಂದ ಇಷ್ಟಪಡ್ತಾರೋ ಅವ್ರನ್ನ ಯಾರು ಏನೇ ಮಾಡ್ರೋ ಭಗವಂತ ಬಂದ್ರು ಕೂಡ ದೂರ ಮಾಡೋಕ್ಕಾಗಲ್ಲ. ಇಲ್ಲ ಅವ್ರು ಇದು ಮಾಡ್ತಿದಾರಲ್ಲ, ಅವ್ರು ಯಾರು ಏನೂ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕೆಂದರೆ ಎಲ್ಲರೂ ಗಾಂಧಿನಗರಕ್ಕೆ ಬಂದು ನೋಡ್ಬೇಕು ಸಿನಿಮಾ. ಹೊಸ ಸಿನಿಮಾ ಬಂದಿದೆ, ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಏಳುಮಲೆ ಅಂತೇಳಿ. ಎಲ್ಲರೂ ಬಂದು ನೋಡಿ ಸಿನಿಮಾ. ಎಕ್ಸ್ಟ್ರಾಡಿನರಿ ಸಿನಿಮಾ. ಯಾರು ನೋಡಬೇಕು ಅಂದರೆ ಯೂತ್ ನೋಡ್ಬೇಕು ಈ ಸಿನಿಮಾ. ಯಾಕೆಂದರೆ ಯೂತ್ ಬೇಕಾಗಿರೋ ಸಿನಿಮಾ ಇದು. ಗಾಂಧಿನಗರದಲ್ಲಿ ಇದು ನಿಲ್ಲಬೇಕು. ಲಾಸ್ಟ್ ಟೈಮ್ ಯಾವುದೋ ಒಂದು ನಮ್ಮ ಕನ್ನಡ ಸಿನಿಮಾ ಬಂತು, ಭಾಳ ಹೆಮ್ಮೆ ಆಯಿತು. ಸೊ ಅದು ರಾಜ್ ಬಿ ಶೆಟ್ಟಿ ಅವ್ರದ್ದು. ನೆಕ್ಸ್ಟ್ ಈ ಸಿನಿಮಾ ಸರ್, ನಿಜವಾಗ್ಲೂ ಈ ಥರ ಸಿನಿಮಾ ಬರ್ತದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಎಲ್ಲ ಹೋಗ್ಬಿಡುತ್ತೆ ಸರ್ ನಮ್ಮ ಇಂಡಸ್ಟ್ರಿ. ಜನಗಳು ಥಿಯೇಟ್ರಿಗೆ ಬರ್ತಾರೆ, ಆಮೇಲೆ ನೋಡ್ತಾರೆ. ಯಾವುದ್ಯಾವುದೋ ಸಿನಿಮಾ ಬಂದು ಹೊಗಳಂದರೆ, ನಮ್ಗೆ ಈ ಥರ ಸಿನಿಮಾ ಬಂದು ಹೊಗಳಂದರೆ ತುಂಬ ಖುಷಿ ಸರ್. ಸಿನಿಮಾ ಬಗ್ಗೆ ಹೊಗಳಕ್ಕೆ ಈ ಥರ ಸಿನಿಮಾ ಕೊಡಲಿ ಅಂತ ಕೇಳ್ಕೊತೀನಿ ಸರ್ ಎಲ್ರಿಗೂ. ಆಲ್ ದ ಬೆಸ್ಟ್. ಒಳ್ಳೆಯವ್ರು. ಯಾವ ಸೀನ್ ಇಷ್ಟ ಆಯಿತು ಸರ್? ಲಾಸ್ಟಲ್ಲಿ ಒಂದು ಸೀನ್ ಇಷ್ಟ ಆಯ್ತು ಸರ್ ನನಗೆ. ಆ ಮಳೆಯಲ್ಲಿ ಹೀರೋಯಿನ್ನ ತೋರಿಸೇ ಇರಲ್ಲ, ಲಾಸ್ಟಲ್ಲಿ ಎದುರುಗಡೆ ಬಂದ್ಬಿಡ್ತಾಳೆ, ಒಂಥರ ಕಚ್ಚಕ್ಕಂದ್ಬಿಡ್ತೆ ಸರ್. ಹೀರೋಯಿನ್ ಎಲ್ಲಿರ್ತಾಳೆ ಏನು ಯಾರಿಗೂ ಗೊತ್ತಿರಲ್ಲ. ಅಲ್ಲಿ ಅವ್ರು ಬೇರೆ ಗೊತ್ತಿರೋರೇ ಒಬ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ. ಏನಾಗುತ್ತೆ ಅನ್ನೋಷ್ಟರಲ್ಲಿ ಹೀರೋಯಿನ್ ಎಂಟ್ರಿ ಕೊಡ್ತಾಳಲ್ಲ ಸರ್, ಆ ಟ್ವಿಸ್ಟು ಎಲ್ಲ ನಮ್ಮ ಹುಡುಗಿ ಹೋದವಳು ವಾಪಸ್ ಬಂದ್ಲೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಸರ್. ಕುಂತಿರೋರಿಗೆ ಬಿಟ್ಟು ಹೋದವಳು ವಾಪಸ್ ಬಂದ್ಲು ಅನ್ನೋಷ್ಟು ಫೀಲ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿದೆ. ಹಾಂ ಸರ್, ಹೆಂಗೆ ಅಂದರೆ ಸರ್, ಫಸ್ಟ್ ಹಾಫು ಲವ್. ಯಾವುದೇ ಹುಡುಗ ಲವ್ ಮಾಡಿದ್ರೆ ಆ ಹುಡುಗಿನ ಪಡಿಬೇಕು ಅಂತ ನೋಡ್ತಾನೆ ಅಲ್ವಾ? ಈಗ ಹೆಂಗೆ ಅಂದರೆ, ಯಾರು ಲವ್ ಮಾಡಿದ್ಮೇಲೆ ಪಡಿಬೇಕು ಅಂತ ನೋಡಲ್ಲ, ಬಿಟ್ಟು ಇನ್ನೊಬ್ಬಳು ನೋಡಬೇಕು ಅಂತ ಹೋಗ್ತಾರೆ. ಅದು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು ಅಲ್ವಾ? ಸಾಯೋವರೆಗೂ ಆ ಹುಡುಗಿನೇ ಬೇಕು ಅಂತ ಎಷ್ಟು ಆ ಹೀರೋ ಕಷ್ಟಪಡ್ತಾನೆ ಆ ಹುಡುಗಿನ ಪಡಿಯೋಕ್ಕಂದ್ರೆ. ನಿಜ ಹೇಳ್ತಿದ್ದೀನಿ ಸರ್, ಅದನ್ನ ನೋಡಿ ನಾನು ತುಂಬ ಇಷ್ಟ ಆಯಿತು. ಯಾಕೆಂದರೆ ಲಾಸ್ಟ್ವರೆಗೂ ಫೈಟ್ ಮಾಡ್ತೇನೆ ಸರ್, ಎಲ್ಲನೂ ಫೇಸ್ ಮಾಡ್ತೇನೆ. ಕೊನೆಗೆ ಅವಳು ಬೇಡ ಸರ್, ಅವಳು ಚೆನ್ನಾಗಿರಲಿ ಸರ್, ಎಲ್ಲೋ ದೂರ ಹೋಗ್ಬಿಟ್ಟು ಅವಳು ಚೆನ್ನಾಗಿರಲಿ, ನನ್ನನ್ನು ಜೈಲಿಗೆ ಹಾಕ್ಬಿಡಿ ಸರ್, ನನ್ನ ಜೀವನ ಹಾಳಾಗಲಿ ಅಂತ ತ್ಯಾಗ ಮಾಡ್ತೇನೆ ಸರ್. ಅದು ಸರ್ ಪ್ಯೂರ್ ಪ್ರೀತಿ ಅಂದರೆ ಸರ್, ಅದು ಚೆನ್ನಾಗಿದೆ ಸರ್.